ನಮಸ್ತೆ, ವೆಲ್ಕಮ್ ಟು ಟೇಸ್ಟ್ ಆ್ಯಂಡ್ ಟೆಲ್. ತುಂಬ ದಿನ ಆಯಿತು ಫ್ರೆಂಡ್ಸ್ ವಿಡಿಯೋ ಅಪ್ಲೋಡ್ಸ್ ಮಾಡಿ. ನಾನು ಮನೆ ಶಿಫ್ಟ್ ಮಾಡೋ ಬ್ಯುಸಿನಲ್ಲಿದ್ದೆ, ಅದರಿಂದಾಗಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದೆ ಅಂತ ಮಾಡಿದೆ. ಅದು ಇದು ಹಳೆ ಮನೆಯಲ್ಲಿ ನಾನು ತೆಗ್ದಿರೋ ಅಂಥದ್ದು. ಇನ್ನೂ ಅಲ್ಲಿ ಅಡುಗೆ ಏನೂ ಮಾಡ್ತಾಯಿಲ್ಲ, ಸ್ವಲ್ಪ ಸಾಮಾನು ಸಾಗಿಸ್ತಾ ಇದ್ದೀವಿ. ಅದರಿಂದಾಗಿ ಇವತ್ತು ಇಲ್ಲಿಂದೇ ವಿಡಿಯೋ ತೋರಿಸ್ತಾ ಇರೋದು. ನಾನು ಸ್ವಲ್ಪ ತರಕಾರಿ ಬೇಕಾಗಿತ್ತು ಅಂತ ಹೋಗಿದ್ದೆ. ಸೌತೆಕಾಯಿ ಮತ್ತು ಲೆಮನ್ನು, ಆಮ್ಲ, ವಾಟರ್ ಮಿಲನ್ ಕೇಳಿದರು, ಮತ್ತು ಪರ್ಪಲ್ ಕಲರ್ ಕ್ಯಾಬೇಜ್ ಇತ್ತು. ಸರಿ, ಅದ್ರ ಪಲ್ಯ ಮಾಡೋಣ ಅಂತ ತೊಗೊಂಬಂದು ಇಟ್ಬಿಟ್ಟು ನಾನು ಈರುಳ್ಳಿ ದೋಸೆ ಹಾಕ್ಕೊಂಡು ಸಾಂಬಾರು ನೈಟ್ದು ಬೇಳೆ ಸಾಂಬಾರಿತ್ತು, ಅದನ್ನೇ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ಅಡುಗೆ ಕೆಲಸಕ್ಕೆ ಹೋದೆ. ನಾನು ಹುರುಳಿಕಾಳಿಂದ ರಸಮ್ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಸ್ಪೂನ್ ಹುರುಳಿಕಾಳು, 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು 3 ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೋಬೇಕು. ಒಗ್ಗರಣೆಗೆ ಬಂದು ಟೊಮೆಟೊ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಟೊಮೆಟೊ ಒಂದು 3 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕಿ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಎಲ್ಲ ಹಾಕ್ಕೊಂಡು ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗಬೇಕು. ಆಮೇಲೆ ಹುಳಿ ಬಂದು ಒಂದು ನಿಂಬೆಹಣ್ಣು ಗಾತ್ರ ನಾನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನಾವೇನು ಪೌಡ್ರ್ ಮಾಡಿಟ್ಟಿದ್ದೀವೋ ಅದನ್ನು ಪೌಡ್ರನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನನಗೆ ಉಪ್ಪು ಕಮ್ಮಿ ಇತ್ತು ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಂಡ್ರೆ ಟೇಸ್ಟಿಯಾದ ಹುರುಳಿಕಾಳು ರಸಮ್ ರೆಡಿ ಆಯಿತು. ನಾನು ಪರ್ಪಲ್ ಕಲರ್ ಕೇಬೇಜ್ ತಂದಿದ್ದೆ, ಇದೇ ಫಸ್ಟ್ ಟೈಮ್ ನಾನು ತಂದಿರೋದು. ಸರಿ, ಇದರಿಂದ ಪಲ್ಯ ಮಾಡೋಣ ಅಂತ ನೋಡಿದೆ. ಅದು ಎಲೆ ಒಂದೊಂದು ಬಿಡಿಸಿದ್ರೆ ಎಷ್ಟು ಥಿಕ್ನೆಸ್ ಇದೆ ಫ್ರೆಂಡ್ಸ್, ತುಂಬಾ ಥಿಕ್ನೆಸ್ ಇದೆ. ವೈಟ್ ಕ್ಯಾಬೇಜ್ಗಿಂತ ಇದು ತುಂಬ ಥಿಕ್ನೆಸ್ ಇದೆ ಇದು. ಸರಿ, ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಸಿಲ್ ಹಾಕಿ ಉಪ್ಪಾಕಿ ಇಳಿಸ್ಕೊಳ್ಳೋಣ ಅಂತ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿದೆ. ಅದು ನೀರು ಬಂದು ಯಾವ ಥರ ಕಲರ್ ಬಂದಿದೆ ನೋಡಿ, ತುಂಬಾ ಕಲರ್ ಬಂದಿತ್ತು. ಸರಿ, ಇಳಿಸ್ಬಿಟ್ಟು ನಾನು ಕ್ಯಾಬೇಜ್ಗೆ ಒಗ್ಗರಣೆ ಮಾಡಿಕೊಂಡು ಕ್ಯಾಬೇಜೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿ ಇಳಿಸ್ಕೊಂಡೆ. ಕ್ಯಾಬೇಜ್ ಪಲ್ಯನೂ ರೆಡಿ ಆಯಿತು. ರೈಸ್ಗೆ ಸೈಡಲ್ಲಿ ರೈಸ್ ಇಟ್ಬಿಟ್ಟು ಕುಕ್ಕರ್ ಇಳಿಸ್ಕೊಂಡಿದ್ದೀನಿ. ಅದನ್ನು ವೈಟ್ ರೈಸು ರೆಡಿ ಆಗೋಯಿತು. ಸರಿ, ನನಗೆ ತುಂಬಾ ಹೊಟ್ಟೆ ಶೀತ ಆಯಿತು, 2:30 ಆಗೋಗಿತ್ತು. ಬಿಸಿ ರೈಸ್ ಇಟ್ಕೊಂಡು ಉಪ್ಪಿನಕಾಯಿ ಸ್ವಲ್ಪ ಹಾಕ್ಕೊಂಡು ಹುರುಳಿಕಾಳು ರಸಮ್ ಹಾಕ್ಕೊಂಡೆ. ತುಂಬ ಘಮ ಅಂತ ಇದೆ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಇದಕ್ಕೆ ಪರ್ಪಲ್ ಕಲರ್ ಕ್ಯಾಬೇಜ್ ಪಲ್ಯನೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇವತ್ತು. ಸೌತೆಕಾಯಿ ಸ್ವಲ್ಪ ಇಟ್ಕೊಂಡು 1 ಲೋಟ ನೀರು ಮಜ್ಜಿಗೆ. ಇದಾಗಿತ್ತು ಮಧ್ಯಾಹ್ನಕ್ಕೆ ನಮ್ಮ ಮನೆಯಲ್ಲಿ ಊಟಕ್ಕೆ ಅಡುಗೆ ಮಾಡಿರೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ದ ನೆಕ್ಸ್ಟ್ ವ್ಲಾಗ್.